ಆಗಿದ್ಯಾ? ಅವರೆಲ್ಲ ಹೋಗಿದ್ದು ನಂಗೆ ಬೇಜಾರಾಯ್ತು. ಯಾರು ಮಕ್ಳ? ಅವರೆಲ್ಲ ನನ್ನ ಜೊತೆ ಇರ್ಬೇಕಿತ್ತು. ಹ್ಞೂ ಪುಟ, ನನಗೆ ಬೇಜಾರಾಗ್ತಿದೆ. ನಿನಗೆ ಬೇಜಾರಾಗದೆ ಇರುತ್ತಾ? ನಿಮಗೂ ಬೇಜಾರಾಗ್ತಿದ್ಯಾ ಸೀತಾ? ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿತ್ತಲ್ಲ. ಅನಿ ಮತ್ತೆ ಸಿಹಿನ ಹೊರಗಡೆ ಎಲ್ಲಾದ್ರೂ ಕ್ಯಾಂಪ್ ಕಳ್ಸಿದಿದ್ರೆ ಮನೇಲೆಲ್ಲ ಬೋರ್ ಆಗ್ತಿತ್ತು. ಆದ್ರೆ ಇವತ್ತು ಎಲ್ಲ ಮಕ್ಕಳು ನಮ್ಮ ಮನೆಯಲ್ಲೇ ಇದ್ರು. ಆ ಗದ್ದಲ, ಸಂಭ್ರಮ, ಖುಷಿ ಸೂಪರ್ ಆಗಿತ್ತು. ಈ ಎಲ್ಲಾ ಖುಷಿಯಾಗಿರೋ ಮೊಮೆಂಟ್ಸ್ ಇದೆಯಲ್ಲ ಸೀತಾ, ಇದು ಎಲ್ಲಾ ಕ್ರೆಡಿಟ್ಸು ಸೇರ್ಬೇಕಾಗಿರೋದು ನಮ್ಮ ಅಶೋಕನ್ಗೆ. ಯಾವ್ದೋ ಜೋಶಲ್ಲಿ ಮನೇಲಿ ಒಂದು ಕ್ಯಾಂಪ್ ಅರೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳ್ದ. ನಮ್ಗೆಲ್ಲ ನಮ್ಮ ಚೈಲ್ಡ್ಹುಡ್ ಡೇಸ್ನೇ ನೆನಪು ಮಾಡ್ಬಿಟ್ಟ. ನಿಜ, ಥ್ಯಾಂಕ್ಸ್ ಟು ಅಶೋಕ್. ಅಪ್ಪ, ಯಾವ ಕಡೆ ಹೋಗ್ತಿದ್ಯಾ? ಮನೆ ದಾರಿ ಇರೋದು ಆ ಕಡೆ. ಓ ಹೌದಲ್ಲ ರಾಮ್, ಮಾತಾಡ್ಕೊಂಡು ನೋಡಿ ಮುಂದೆ ಬಂದ್ಬಿಟ್ರಿ. ಅಯ್ಯಯ್ಯೋ, ಈಗ ಎಂತ ಮಾಡೋದು? ನಿಮ್ ತಲೆಗೆ ಎಲ್ಲಿದೆಯೋ ಇತ್ತೀಚೆಗೆ? ಮನೆ ದಾರಿ ಮರ್ತು ಮುಂದೆ ಬಂದ್ಬಿಟ್ಟೆ ಅಂತ ಅಂದ್ಕೊಟ್ರ? ನನ್ ಬೇಕಂತಾನೆ ಮುಂದೆ ಬಂದಿರು. ಯಾಕೆ? ಯಾಕಂದ್ರೆ ನಾವೆಲ್ಲರೂ ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ರಾಮ್, ನನಗೆ ಈ ಗಾಳಿ ಇದ್ರೆ ತುಂಬಾ ಇಷ್ಟ. ನಿಮಗೆ ನೆನಪಿದ್ಯಾ ಆ ರುದ್ರ ಪ್ರತಾಪ್ ಜೊತೆ ನನ್ನ ಮದುವೆ ಕ್ಯಾನ್ಸಲ್ ಆಯ್ತಲ್ಲ? ನೀವು ಅವಾಗ ನನ್ನ ಸಿಹಿನ ಇದೇ ಥರ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ರಿ, ಐಸ್ ಕ್ರೀಮ್ ಕೊಡ್ಸಿದ್ರಿ. ಹೇಗ್ ಮರ್ಯಾದಕ್ಕಾಗುತ್ತೆ ಸೀತಾ? ಇಂಡಿಯಾ ಋಣಾನೇ ಸಾಕು ಅಂತ ಎಲ್ಲ ಬಿಟ್ಟು ವಾಪಸ್ ಮಲೇಷ್ಯಾಗ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಸಿಹಿ ಒಂದು ವಾಯ್ಸ್ ನೋಟ್ ಕಳ್ಸಿದ್ರು, ಅದನ್ನ ಕೇಳಿ ವಾಪಸ್ ಬರಂಗಾಯ್ತು. ಹೌದು ರಾಮ್, ಅವತ್ತು ನೀವು ಬರದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಈಗ ಅದೆಲ್ಲ ಯಾಕೆ ಸೀತಾ? ನಾನು ನೋಡಿ ಒಳ್ಳೆ ಕ್ಷಣದ ಬಗ್ಗೆ ನೆನಪು ಮಾಡ್ಕೊಳ್ಳೋಣ ಅಂತ ಹೋದೆ, ಆದರೆ ಮಾತಾಡ್ತಿರೋದು ಕೆಟ್ಟ ಗಳಿಗೆ ಬಗ್ಗೆ.